ಸೀಬರ್ಡ್ಸ್ ಬಸ್ ದುರಂತದ ಬಗ್ಗೆ ಎಲ್ಲರೂ ಕೂಡ ಭಯಪಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾರು ಕೂಡ ಜರ್ನಿ ಮಾಡಬೇಕಾದ್ರೆ ನಾವು ಬಸ್ಸಲ್ಲಿ ಹೋಗುವಾಗ ಎಷ್ಟು ಸೇಫ್ಟಿ ಆಗಿರುತ್ತೆ ಅನ್ನೋ ಥಿಂಕಿಂಗ್ ಅಲ್ಲಿ ಇದ್ದಾರೆ. ಸೊ ಬಹುತೇಕ ಮಂದಿ ಬಸ್ ಜರ್ನಿಯನ್ನು ಕೂಡ ಕಡಿಮೆ ಮಾಡಿ ರೈಲಿಗೆ ಕೂಡ ಹೋಗೋದಕ್ಕೆ ಬಹಳಷ್ಟು ಜನ ನಿರ್ಧಾರ ಮಾಡಿದ್ದಾರೆ. ಹಾಗಾದರೆ ಜನಸಾಮಾನ್ಯರು ಬಸ್ ಪ್ರಯಾಣದ ಬಗ್ಗೆ ಏನು ಹೇಳ್ತಾರೆ, ಬಸ್ಗಳಲ್ಲಿ ಯಾವ ರೀತಿಯಾದಂತಹ ಸೇಫ್ಟಿಗಳನ್ನು ಅಳವಡಿಕೆ ಮಾಡಿದ್ದಾರೆ, ಬನ್ನಿ ನೋಡ್ಕೊಂಡು ಬರೋಣ. ಚಿತ್ರದುರ್ಗದ ಹಿರಿಯೂರು ಬಸ್ ದುರಂತ ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಆ ರೀತಿಯಾದಂತಹ ಘಟನೆಯಾದ ನಂತರ ಎಲ್ಲೆಡೆ ಕೂಡ ಬಸ್ಗಳ ಬಗ್ಗೆ ಎಲ್ಲರೂ ಕೂಡ ಹೆದರುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಈಗಾಗಲೇ ರಾಮಲಿಂಗಾರೆಡ್ಡಿ ಅವರು ಕೂಡ ಹೇಳಿದರು, ಪ್ರತಿಯೊಂದು ಬಸ್ಗಳ ಪರಿಶೀಲನೆಯನ್ನು ಕೂಡ ಮಾಡ್ತೀವಿ ಅಂತ. ಸದ್ಯ ಜನಸಾಮಾನ್ಯರು ಏನು ಹೇಳ್ತಾರೆ ಬನ್ನಿ ನಾವು ಮಾತಾಡಿಸ್ಕೊಂಡು ಬರೋಣ. ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಸ್ಲೀಪ್ ಲೈಕ್ ಎ ಬೇಬಿ ಅಂದರೆ ಸದ್ಯ ಇದು KSRTCಯ ಬಸ್. ಸದ್ಯ ಲಗೇಜ್ ಬಾಕ್ಸ್ ಏನಿದೆ, ಸದ್ಯ ಇದು ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಲಗೇಜ್ ಬಾಕ್ಸ್ ಆಗಿದೆ. ಚಿತ್ರದುರ್ಗದ ಹಿರಿಯೂರು ಬಳಿ ನಡೆದಂತಹ ಘಟನೆಯಲ್ಲಿ ಬಹಳಷ್ಟು ಲಗೇಜ್ನ ಒಳಗಡೆ ಪ್ಲಾಸ್ಟಿಕ್ ಆಗಿರ್ಬೋದು ಈ ರೀತಿಯಾದಂತಹ ಇಟ್ಟಿರೋ ಕಾರಣಕ್ಕಾಗಿ ಬೆಂಕಿ ಹೊತ್ಕೊಳ್ಳೋ ಸಂದರ್ಭದಲ್ಲಿ ಬಹಳಷ್ಟು ಬೆಂಕಿಗೆ ಕೂಡ ಅವಘಡವಾಗಿತ್ತು. ಸದ್ಯ ಬಸ್ನ ಒಳಗಡೆ ಯಾವ ರೀತಿ ವಾಸ್ತವ ಚಿತ್ರಣ ಇದೆ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಯಾಕಂದರೆ ಬಹಳಷ್ಟು ಈಗಾಗಲೇ ಚರ್ಚೆಗಳು ಕೂಡ ಆಗ್ತಾ ಇರುವಂಥದ್ದು, ಅಪಘಾತ ಆದಗಳು ಬಸ್ಗಳು ಯಾಕೆ ಅಷ್ಟು ದೊಡ್ಡ ಬೆಂಕಿ ಅವಘಡ ಸಂಭವಿಸುತ್ತೆ, ಅವಘಡ ಸಂಭವಿಸಿದಾಗ ಬೆಂಕಿ ಪ್ರಮಾಣ ಯಾಕೆ ಜಾಸ್ತಿ ಆಗುತ್ತೆ ಅನ್ನೋ ಪ್ರಶ್ನೆಗಳು ಕೂಡ ಈಗ ಬಹಳಷ್ಟು ಕಡೆಗಳಲ್ಲಿ ಉಲ್ಬಣವಾಗಿರುವಂಥದ್ದು. ಬಸ್ಗಳಲ್ಲಿ ಡೀಸೆಲ್ ಟ್ಯಾಂಕ್ ಜಾಗ ಬದಲಿಸಲು ಕೂಡ ಈಗಾಗಲೇ ಮನವಿಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಸದ್ಯ ಎದುರುಗಡೆ ಬರುವ ವಾಹನ ಡಿಕ್ಕಿ ಹೊಡೆದಾಗ ಡೀಸೆಲ್ ಟ್ಯಾಂಕ್ ಬಹಳ ಸುಲಭವಾಗಿ ಟಾರ್ಗೆಟ್ ಆಗುತ್ತೆ ಅನ್ನೋ ಮಾಹಿತಿ ಕೂಡ ಇದೆ. ಸೊ ಡೀಸೆಲ್ ಬ್ಯಾಂಕ್ನ ಫೈಟ್ ಕೆಪಾಸಿಟಿ ಕೂಡ ಜಾಸ್ತಿ ಇರುತ್ತೆ. ಸೊ ಇದರ ಬಗ್ಗೆ ಈಗಾಗಲೇ ಬಹಳಷ್ಟು ಕಡೆ ಈಗಾಗಲೇ ಪರಿಶೀಲನೆಯನ್ನು ಕೂಡ RTO ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಸ್ಲೀಪರ್ ಬಸ್ಗಳಲ್ಲಿ ಹೆಚ್ಚಾಗಿ ಕಾಟನ್ಗಳನ್ನು ಬಳಕೆ ಮಾಡ್ತಾರೆ, ಹಾಗೆಯೇ ಪ್ಲಾಸ್ಟಿಕ್ ಬಳಕೆ ಕೂಡ ಹೆಚ್ಚಿರುವಂಥದ್ದು. ಪ್ರತಿ ಸೀಟ್ನಲ್ಲಿ ಚಾರ್ಜಿಂಗ್ ಪಾಯಿಂಟ್ಗಳ ಹಾಗೆಯೇ ಫೋನ್ ಆಗಿರ್ಬೋದು, ಲ್ಯಾಪ್ಟಾಪ್ ಚಾರ್ಜರ್ ಪಾಯಿಂಟ್ ಜಾಸ್ತಿ ಇರೋ ಕಾರಣಕ್ಕಾಗಿ ಬೆಂಕಿ ಹತ್ತಿಕೊಂಡ ಸಂದರ್ಭದಲ್ಲಿ ಬೇಗ ಬ್ಲಾಸ್ಟ್ ಆಗುತ್ತೆ ಅನ್ನೋದು ಕೂಡ ಹಿರಿಯ ಅಧಿಕಾರಿಗಳ ಒಪಿನಿಯನ್ ಆಗಿದೆ. ಸರಿ, ಇಲ್ಲಿ ಇರುವನ್ನ ನಾನು ಮಾತಾಡಿಸೋದಕ್ಕೆ ಕೂಡ ಪ್ರಯತ್ನ ಮಾಡ್ತೀನಿ. ಮೇಜರ್ಸ್ ಬೇಕಾಗುತ್ತೆ ಬಸ್ಸಲ್ಲಿ, ಸರ್ಕಾರದ ಬಸ್ ಆಗಲಿ ಪ್ರೈವೇಟ್ ಬಸ್ ಆಗಲಿ ಜನಗಳ ಅನುಕೂಲಕ್ಕೆ ಸರಿಯಾಗಿ ಮಾಡಬೇಕು. ಇಲ್ಲಿ ದುರಂತಗಳು ಭಾಳ ಆಗ್ತಾ ಇದ್ದಾವೆ, ಅದನ್ನು ನೋಡಾದರೂ ಇನ್ನು ಕಲಿಬೇಕು ಸರ್ಕಾರ. ಹಾಗಾಗಿ ಜನರಿಗೆ ಸೇಫ್ಟಿ ಮುಖ್ಯ ಅಲ್ವಾ. ಈಗ ನೈಟ್ ಜರ್ನಿ ಮಾಡ್ತೀವಿ ನಾವು, ನಿದ್ದೆ ಮಂಪರ್. ಹೌದು ಈ ರೀತಿ ಆದಾಗ ನಮಗೆ ಎಮರ್ಜೆನ್ಸಿ ಡೋರ್ ಎಲ್ಲಿದೆ ಅನ್ನೋದೇ ಗೊತ್ತಾಗಲ್ವಾ. ಅದನ್ನೆಲ್ಲ ಈ ವ್ಯವಸ್ಥಾಪಕರು ಇದಾರಲ್ಲ, ಅಂದ್ರೆ ಡ್ರೈವರು ಕಂಡಕ್ಟರ್ ಮುಂಚೆನೇ ನಮ್ಮ ಪ್ಯಾಸೆಂಜರಿಗೆ ಹೇಳಬೇಕು. ಕೆಲವರಿಗೆ ಗೊತ್ತಿರುತ್ತೆ, ಗೊತ್ತಿಲ್ಲ. ನನಗೆ ನೋಡಿ ಇಲ್ಲಿದೆ ನೋಡಿ, ಅದ್ರ ಏನು ಮಾಡೋದಂತ ನನಗೆ ಗೊತ್ತಿಲ್ಲ, ಅದನ್ನ ತಗೊಂಡು ಶೌಟ್ ಮಾಡೋಂಥ ವ್ಯವಸ್ಥೆನ ತೋರಿಸ್ಬೇಕು ನೋಡಿ. ಇದು ಪ್ರತಿಯೊಂದು ಇದನ್ನು ಇಡಬೇಕಾಗುತ್ತೆ. ಇದನ್ನ ತಗೊಂಡು ಅದನ್ನ ಹೇಗೆ ಇದು ಮಾಡಬೇಕು ಅಂತೇಳಿ ನೋಡಿ. ಇದನ್ನ ಈ ತರ ಮಾಡಿದ್ರೆ ಇದು ಬ್ರೇಕ್ ಆಗುತ್ತೆ, ಹೊಡೆಯುತ್ತೆ, ಆಮೇಲೆ ನಾವು ಆ ಕಡೆ ಜಂಪ್ ಆಗ್ಬೋದು. ಅಟ್ಲೀಸ್ಟ್ ಇದ್ರ ಮಾಹಿತಿ ನಮಗೆ ಕೊಡಬೇಕು ಅವರು ಅಲ್ವಾ. ಪ್ಯಾಸೆಂಜರ್ ತಿಳುವಳಿಕೆ ಕೊಟ್ಟರೆ ಸ್ವಲ್ಪ ಇನ್ನೂ ಅಲರ್ಟ್ ಆಗ್ತಾರೆ. ಮತ್ತು ಇದನ್ನ ಎಲ್ಲ ಕಡೆ ಅಳವಡಿಸ್ಬೇಕಾಗುತ್ತೆ. ಇದನ್ನ ಪ್ರತಿಯೊಂದು ಪ್ರೈವೇಟ್ ಬಸ್ಸು ಮತ್ತು ಗೌರ್ಮೆಂಟ್ ಬಸ್ಸು ಯಾವುದಲ್ಲಾದರೂ ಇದನ್ನ ಪ್ಯಾಸೆಂಜರ್ ಸೇಫ್ಟಿ ಮಾಡಬೇಕಾಗುತ್ತೆ. ಅದರಲ್ಲಿ ಎಸ್ ಅದ್ರ ಬಗ್ಗೆನೂ ಹೇಳ್ತೀನಿ. ಲಗೇಜಲ್ಲಿ ಆಲ್ಮೋಸ್ಟ್ ಈ ಎಕ್ಸ್ಪ್ಲೋಸ್ ಆಗೋಂಥ ಲಗೇಜ್ಗಳನ್ನ ಬಸ್ಗಳಿಗೆ ಹಾಕಬಾರ್ದು. ಅದನ್ನು ಬೇರೆ ಗೂಡ್ಸ್ಗಳಂತ ಇರ್ತಲ್ಲ ಅದರಲ್ಲೇ ಮಾಡಬೇಕು. ಅದನ್ನು ಚೆಕಿಂಗ್ ಮಾಡಬೇಕು ಸರಿಯಾಗಿ. ಏನೋ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ತಾರೆ ಅಥವಾ ಇದು ಮಾಡ್ತಾರೆ ಅಂಥೇಳಿ ಅದನ್ನೆಲ್ಲ ಹಾಕಬಾರ್ದು. ಮೊನ್ನೆ ಲಾಸ್ಟ್ ಟೈಮ್ ಒಂದು ದುರಂತ ಆದಾಗ ಅದರಲ್ಲಿ ತುಂಬ ಎಕ್ಸ್ಪ್ಲೋಸ್ ಇತ್ತು, ಬ್ಯಾಟ್ರೀಸ್ಗಳು ಅದೆಲ್ಲ ಇತ್ತು. ಆ ಥರದನ್ನು ಬಸ್ಗಳಿಗೆ ಹಾಕಲೇಬಾರ್ದು. ಬಸ್ ಇರೋ ಪರ್ಪಸ್ಸೇ ಪ್ಯಾಸೆಂಜರಿಗೋಸ್ಕರ. ಪ್ಯಾಸೆಂಜರ್ ಸೂಟ್ ಕೇಸು ಪ್ಯಾಸೆಂಜರ್ಗೆ ಏನು ಸಂಬಂಧಪಟ್ಟ ಅದನ್ನು ಇಡಲಿ. ಮತ್ತು ಮಕ್ಳುಗಳು ಇರ್ತಾರೆ ಇಲ್ಲಿ, ಹಾಗಾಗಿ ಅವ್ರ ಸೇಫ್ಟಿ ಭಾಳ ಮುಖ್ಯ. ಆಮೇಲೆ ವಯಸ್ಸಾದವರು ಇರ್ತಾರೆ, ಅವ್ರ ಸೇಫ್ಟಿನೂ ಭಾಳ ಮುಖ್ಯ ಆಗ್ತದೆ. ಹಾಗಾಗಿ ಹೆಂಗಾದ್ರೂ ಹಾರ್ ಬಿಡ್ಬೋದು ಎಮರ್ಜೆನ್ಸಿ ಡೋರ್ ಅಲ್ಲಿ, ಬಟ್ ಏಜ್ ಆದವರಿಗೆ ಕಷ್ಟ ಆಗುತ್ತೆ. ಸೊ ಈಗ ಪ್ರತಿಯೊಂದು ಬಸ್ಗಳು ಕೂಡ ದುಡ್ಡಿನ ಮುಖ ನೋಡ್ತಾರೆ. ಯಾಕಂದ್ರೆ ಈಗ ನಾವು ಗವರ್ಮೆಂಟ್ ನ ಬ್ಲೇಮ್ ಮಾಡಲ್ಲ, ಸಿಸ್ಟಮೇ ಸರಿ ಇಲ್ಲ ಇಂಡಿಯಾದಲ್ಲಿ, ಈ ದೇಶಗಳಲ್ಲಿ ಅನ್ಸುತ್ತೆ. ಯಾಕಂದ್ರೆ ಇದ್ರಲ್ಲಿ ಕ್ಲಿಪ್ಪಿಂಗ್ ಮಾಡಿದ್ರೆ ಚೆನ್ನಾಗಿರ್ತದೆ. ಕ್ಲಿಪ್ ಮಾಡಿದ್ರೆ ಅಟ್ಲೀಸ್ಟ್ ಅವರು ಓಪನ್ ಆಗುತ್ತೆ, ಹಾರ್ಬೋದು. ಮತ್ತು ಇಲ್ಲಿ ಒಂದು ಸಣ್ಣ ಇದು ಕೊಟ್ಟಿರ್ತಾರೆ ಕೆಲವು ಕಡೆ, ವಯಸ್ಸಾದವರಿಗೆ ಇಳಿಯೋಕ್ಕೆ ಒಂದು ವ್ಯವಸ್ಥೆ ಮಾಡಿರ್ತಾರೆ. ಆ ಥರ ಮಾಡಿದ್ರೂ ತುಂಬ ಒಳ್ಳೆಯದಾಗುತ್ತೆ. ನಾನು ತುಂಬ ಬೇರೆ ಬೇರೆ ದೇಶಗಳಿಗೆ ಹೋಗಿದ್ದೀನಿ, ಯುರೋಪ್ ಕಂಟ್ರೀಸು ಅಲ್ಲೆಲ್ಲ ನೋಡಿದ್ದೀವಿ. ತುಂಬ ಈ ಸೇಫ್ಟಿ ಮೆಜರ್ಸನ್ನು ತಗೊಳ್ತಾರೆ. ಹೌದೌದು. ಹಾಗಾಗಿ ಆ ಥರ ಇದ್ದರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಅಷ್ಟೇ. ಥ್ಯಾಂಕ್ ಯು. ಬಗ್ಗೆ ಏನು ಹೇಳ್ತೀರಾ? ಸೇಫ್ಟಿ ಅಂದರೆ ಎಲ್ಲ ಅದು ಕರ್ನಾಟಕದಲ್ಲಿ ಎಲ್ಲ ಸೇಫ್ಟಿ ಇದೆ, ಏನು ತೊಂದರೆ ಏನಿಲ್ಲ. ಮತ್ತು ಮೇಲಾಗಿ ಏನಪ್ಪ ಅಂದರೆ ನೈಟು ಓಡಾಡಬೇಕಾರೆ ಮಟ್ಬೇಕಾರೆ ಒಂದು ಸ್ವಲ್ಪ ಬಿ ಕೇರ್ಫುಲ್ಲಾಗಿರಬೇಕು.
ಆಮೇಲೆ 2ನೇ ಪಾಯಿಂಟು ಗ್ಲಾಸ್ಗಳು ಹಿಂದ್ಗಡೆ ಡೋರನ್ನು ಬೇಗ ಅವನು ಡ್ರೈವರ್ ಇಳಿದ್ನಲ್ಲ ಆ ತಕ್ಷಣ ಓಪನ್ ಮಾಡಬೇಕಾಯ್ತು ಅವನು ಹಿಂದ್ಗಡೆ ಬಂದು ಓಪನ್ ಮಾಡಿದರೆ ಸ್ವಲ್ಪ ಜನ ಒಂದು 17 ಜನ ಸಾಯೋದು ಎಲ್ಲ ಇದಾಗ್ತಾಯಿತ್ತು ಅಷ್ಟೇ, ಮತ್ತು ಇನ್ನೇನು ಹೇಳಬೇಕಾಗಿಲ್ಲ. ಬಗ್ಗೆ ಹೇಳ್ಬೇಕಂದ್ರೆ ಮೇಡಮ್, ಈಗ ಈ ದುರ್ಘಟನೆ ನಡೆದಿದ್ದರಿಂದ ಈಗ ಎಲ್ಲರೂ ಎಚ್ಚೆತ್ಕೊಂಡಿದ್ದಾರೆ, ಆಯಿತಾ. ಅದ್ರ ಮುಂಚಿತವಾಗಿ ಈಗ ಇದು ನಡೆದಿದ್ದರಿಂದ ಈಗ ಎಲ್ಲರೂ ವಿಡಿಯೋ ಮಾಡ್ತಾ ಇದ್ದೀರಾ, ಎಲ್ಲರೂ ವೈರಲ್ ಆಗ್ತಾ ಇದೆ. ಪಾರ್ಸಲ್ ಹಾಕಬೇಕಾದ್ರೆ ಈಗ ಒಂದು ಸ್ವಲ್ಪ ದಿನ, ಈಗ ಇದಾಗಿದ್ದ ದುರ್ಘಟನೆಯಿಂದ ಈಗ ಒಂದು ಸ್ವಲ್ಪ ದಿನ ಇದು ಮಾಡ್ತಾರೆ. ಈಗ ಎಲ್ಲ ಚೆಕಿಂಗ್ ಇರುತ್ತೆ, ಪಾರ್ಸಲ್ ಬಗ್ಗೆ ಚೆಕಿಂಗ್ ಇರುತ್ತೆ. ಮಧ್ಯದಲ್ಲಿ ಟಾಪ್ ಮೇಲ್ಗಡೆ ಲಗೇಜ್ ಹಾಕ್ಕೊಂಡು ಹೋಗ್ತಾರೆ. ಆವಾಗ ಮಧ್ಯದಲ್ಲಿ ಕೆಮಿಕಲ್ ಐಟಮ್ಸು ಅದನ್ನೆಲ್ಲ ಹಾಕಿ ಸೈಡಲ್ಲಿ ಇದು ಮಾಡ್ತಾರೆ. RTO ಹೋದವ್ರು ಅದನ್ನೇ ಚೆಕ್ ಮಾಡೋಕ್ಕಾಗಲ್ಲ. ಆ ಆಫೀಸ್ಗಳಿಗೆ ಫಸ್ಟು ಭೇಟಿ ಕೊಟ್ಟು ಕೆಮಿಕಲ್ ಐಟಮ್ ಹಾಕಿದ್ರೆ ನಾವು ಸೀಸ್ ಮಾಡ್ತೀವಿ ಆಫೀಸನ್ನು ಅನ್ನೋದನ್ನು ಫಸ್ಟು RTO ಹೋದವ್ರು ಹೋಗಿ ಅದನ್ನು ಫಸ್ಟ್ ಇದು ಮಾಡಬೇಕು. ಅವಾಗ ಏನು ಪೆಟ್ರೋಲ್ ಅದನ್ನೆಲ್ಲ ತುಂಬಿಸ್ತಾರೆ, ಈಗ ಅದರ ಬಗ್ಗೆ ಏನು ಹೇಳ್ತೀರಾ? ಪೆಟ್ರೋಲ್ ಯಾವ್ದು ಕೆಳಗಡೆ ಎಲ್ಲ ಟ್ಯಾಂಕ್ ಅದೆಲ್ಲ ಅಲ್ಲ, ಟ್ಯಾಂಕಲ್ಲಿ ಮಾಮೂಲಿ ಏನೂ ಮಾಡೋಕ್ಕೆ ಬರಲ್ಲ, ಅದಕ್ಕೆ ಸೇಫ್ಟಿ ಏನೂ ಮಾಡೋಕ್ಕೆ ಬರಲ್ಲ. ಈಗ ಗಾಡಿ ಓಡಲೇಬೇಕು ಅಂದರೆ ಡೀಸೆಲ್ಲು ಪೆಟ್ರೋಲ್ ಹಾಕಲೇಬೇಕಾಗತ್ತೆ, ಏನೂ ಮಾಡೋಕ್ಕೆ ಬರಲ್ಲ. ಈಗ ಅಚಾನಕ್ಕಾಗಿ ಆ ಗಾಡಿ ಲಾರಿ ಡ್ರೈವರ್ ಏನಿದೆ ಕರೆಕ್ಟಾಗಿ ಬಂದು ಟ್ಯಾಂಕಿಗೆ ಹೊಡೆದಿದ್ರೆ ಹಾಗಾಗಿ ಬಸ್ಟ್ ಆಗಿದೆ. ಅದೇನು ಮಾಡೋಕ್ಕಾಗಲ್ಲ, ಅದು ಅಚಾನಕ್ಕಾಗಿ ಆಗಿದೆ. ಇದ್ರ ಬಗ್ಗೆ ಸ್ವಲ್ಪ ಗಮನ ಇದ್ದರೆ ಅವಾಗ ದುರ್ಘಟನೆಗಳು ಸ್ವಲ್ಪ ಕಮ್ಮಿ ಆಗ್ತವೆ ಅನ್ನೋದು ನಮ್ಮ ಓಕೆ. ಸೀ ಬರ್ಡ್ ಬಸ್ ದುರಂತ ಆಯ್ತಲ್ಲ, ಸೊ ಬಸ್ಸಲ್ಲಿ ಹೇಗೆ ನಿಮಗೆ ಜರ್ನಿ ಹೇಗೆ ಅನ್ಸುತ್ತೆ? ಜರ್ನಿ ಭಯನೇ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಓಕೆ ನಾವು ನಮ್ಮ ಪ್ರಿಕಾಷನಲ್ಲಿ ಇದ್ದರೆ ಅಷ್ಟೇ ಆಯಿತು. ಓಕೆ ಎಮರ್ಜೆನ್ಸಿ ಎಕ್ಸಿಟ್ಸ್ ಆಗಲಿ ಇದಾಗಲಿ ಯೂಸ್ ಮಾಡೋಕ್ಕೆ ಗೊತ್ತಿದ್ರೆ ಸಾಕು. ಪ್ರತಿ ಬಾರಿ ಬಸ್ಸಲ್ಲಿ ಹೋಗ್ತೀರಾ? ಹಾಂ, ಎಲ್ಲಿಗೆ ಹೋಗ್ತಿದ್ದೀರಾ? ಚಿಕ್ಕಮಂಗ್ಳೂರು ಹೋಗ್ತಿದ್ವಿ. ಮೊನ್ನೆದು ಬಸ್ ದುರಂತ ಬಗ್ಗೆ ಏನು ಹೇಳ್ತೀರಾ? ಅದು ಆಗಬಾರ್ದಿತ್ತು, ಏನು ಮಾಡೋಕ್ಕಾಗಲ್ಲ. ಓಕೆ, ಎಲ್ಲಿ ಎಮರ್ಜೆನ್ಸಿ ಡೋರ್ ಇದೆ ಗೊತ್ತಾ? ಹಾಂ, ಹಿಂದ್ಗಡೆ ಇರುತ್ತೆ. ಓಕೆ, ಸೊ ಈಗ ನೀವು ಮುಂದ್ಗಡೆ ಕೂತಿದ್ದೀರಾ, ಎಮರ್ಜೆನ್ಸಿ ಡೋರ್ ಅಲ್ಲಿ ಹಿಂದ್ಗಡೆ ಇದೆ, ಸೊ ಆಗ ನೀವು ಯಾವ ರೀತಿ ಇದು ಮಾಡ್ತೀರಾ? ಮೇನ್ ಎಕ್ಸಿಟ್ ಇರುತ್ತಲ್ಲ, ಮುಂದೆ ಇರೋರು ಯೂಸ್ ಮಾಡಬೇಕು, ಪ್ಯಾನಿಕ್ ಆಗಬಾರ್ದು ಅಷ್ಟೇ. 2-3 ವರ್ಷದ ಮೇಲೆ ಓಡಾಡ್ತಿರೋದು, ಏನೋ ಓಡಾಡ್ತೀವಿ. ಜರ್ನಿ ಎನಿ ಟೈಮ್ ಯಾವಾಗಲೂ ಒಂದೇ ಥರ ಇರಲ್ಲ, ಅದು ನಮಗೆ ಬೇಕೇ ಬೇಕು. ಎಲ್ಲರ ಹತ್ರ ವೆಹಿಕಲ್ಸ್ ಏನಿರಲ್ಲ. ಬಸ್ ನಿಮಗೆ ಗೊತ್ತಾ ಎಮರ್ಜೆನ್ಸಿ ಡೋರ್ ಎಲ್ಲಿದೆ? ಮಗುನ ಇಟ್ಕೊಂಡು ಟ್ರಾವೆಲ್ ಮಾಡ್ತೀರಾ, ಹೇಗೆ ಒಂದು ವೇಳೆ ಅವಘಡ ನಡೆದಾಗ ನಮ್ಮನ್ನು ಯಾವ ರೀತಿ ಸೇಫ್ಟಿ ಮಾಡ್ಕೋಬೇಕು ನಿಮ್ಗೆ ಗೊತ್ತಾ? ಆ ಥರ ಆಗಲ್ಲ ಅಂತಲೇ ನಾವು ಹೊರಡ್ತೀವಿ. ದೇವ್ರಿದ್ದಾರೆ, ಅದನ್ನೇ ಥಿಂಕ್ ಮಾಡ್ಕೊಂಡು ಹೊರಡಬಾರ್ದು. ಎಲ್ಲ ಟೈಮು ಒಂದೇ ಥರ ಇರಲ್ಲಲ್ವಾ, ಅದನ್ನೇ ಮೈಂಡಲ್ಲಿ ಇಟ್ಕೊಂಡು ನಾವು ಹೊರಡಲ್ಲ. ಬಸ್ ಸೇಫ್ಟಿ ಬಗ್ಗೆ ಏನು ಮಾತಾಡ್ತೀರಾ? ಇಲ್ಲ, ಬಸ್ಸು ಸೇಫ್ಟಿನೇ ಎಲ್ಲ ಟೈಮಲ್ಲೂ. ಎಲ್ಲ ವೆಹಿಕಲ್ಸ್ ಈಗ ಒಂದು ಕಾರಲ್ಲಿ ಹೋಗ್ತಿದ್ದೀವಿ ಒಂದು ಒಂದೇ ಟೈಮು ಎಲ್ಲರಿಗೂ ಇರಲ್ಲ, ಎಲ್ಲದೂ ಒಂದೇ ಥರ. ಎಲ್ಲ ವೆಹಿಕಲ್ಸ್ನ ಒಂದೇ ಮೈಂಡಲ್ಲಿ ಹೋದರೆ ಆಯ್ತಷ್ಟೇ. ಇವಾಗ ಬಸ್ ಕಾರಲ್ಲಿ ಹೋಗ್ತಿದ್ದೀವಿ ಅಂತ ಅದು ಸೇಫ್ಟಿ ಅಂತ ಹೇಳ್ಕೊಳಕ್ಕಾಗಲ್ಲ, ಎಲ್ಲದೂ ಒಂದೇ. ಯೂಶಲ್ ಆಗಿ ನಾವು ರೆಡ್ ಬಸ್ಸಲ್ಲಿ ಟ್ರಾವೆಲ್ ಮಾಡೋದು ಚಿಕ್ಕಮಗಳೂರಿಂದ. ಸೊ ಫೈನ್, ನನಗೇನು ಯಾವತ್ತೂ ಪ್ರಾಬ್ಲಮ್ ಆಗಿಲ್ಲ. ನಿಮಗೆ ಅಂತಲ್ಲ, ಈಗ ಪ್ರತಿಯೊಂದು ವ್ಯಕ್ತಿ ಕೂಡ ಬಸ್ ಜರ್ನಿಯನ್ನು ಯಾವ ರೀತಿ ನಾವು ಸೇಫ್ ಆಗಿ ಹೋಗ್ಬೋದು, ಎಷ್ಟು ಸೇಫ್ಟಿ ಇರುತ್ತೆ ನಿಮ್ಮ ಪ್ರಕಾರ? ಸೇಫ್ ಇರುತ್ತೆ. ನಾನು ಯಾವ ಬಸ್ಸಲ್ಲಿ ಯಾರೂ ಇಲ್ದಿರ್ಬೇಕಾದ್ರೂ ಟ್ರಾವೆಲ್ ಮಾಡಿದ್ದೀನಿ ಒಬ್ಳೇನೆ. ಇಟ್ಸ್ ಸೇಫ್, ನನಗೆ ಸೇಫ್ ಅಂತಲೇ ಅನಿಸಿದೆ. ಈಗ ಎಮರ್ಜೆನ್ಸಿ ಡೋರ್ ಎಲ್ಲಿದೆ ಗೊತ್ತಾ? ಅಲ್ಲಿ ಲಾಸ್ಟಲ್ಲಿ. ಮೊನ್ನೆ ಬಸ್ ದುರಂತ ಬಗ್ಗೆ ಏನು ಹೇಳ್ತೀರಾ? ಅದು ಟ್ರ್ಯಾಜಿಡಿನೇ. ನಮ್ಮ ಸೇಫ್ಟಿ ಅಂತ ಅಲ್ಲ, ಅದು ಆಗೋಯ್ತು ಅಂತ. ಥ್ಯಾಂಕ್ ಯು. ಅದಾದ್ಮೇಲೆ ನೀವು ಜನರಿಗೆ ಎಕ್ಸಿಟ್ ಎಲ್ಲಿದೆ ಅದೆಲ್ಲ ಹೇಳ್ತೀರಾ? ಹೇಳ್ತೀವಲ್ಲ, ಎಕ್ಸಿಟ್ ಎಲ್ಲಿದೆ, ವಿಂಡೋ ಇಲ್ಲಿದೆ, ಎಕ್ಸಿಟ್ ವಿಂಡೋ ಈ ಕಡೆ ಇದೆ ಅಂತ ಹೇಳ್ತೀವಿ. ಆಮೇಲೆ ಹತ್ತೋ ಟೈಮಲ್ಲಿ ತೋರಿಸ್ತೀವಿ, ಅವ್ರ ಸೀಟ್ ನಂಬರು, ಅವ್ರು ಮಲ್ಕೊಳ್ಳೋ ಜಾಗ ಎಲ್ಲ ತೋರಿಸ್ತೀವಿ ಅವ್ರಿಗೆ ಅಷ್ಟೇ. ಸೊ ಸೀ ಬರ್ಡ್ ದುರಂತದ ಬಗ್ಗೆ ಏನು ಹೇಳ್ತೀರಾ? ಟೈಮ್ ಅಮ್ಮ, ಅದು ಬ್ಯಾಡ್ ಟೈಮ್ ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ. ಓಕೆ, ಸೊ ಮತ್ತೊಂದು ಕಡೆ ಆರೋಪ ಇರುವಂಥದ್ದು ಖಾಸಗಿ ಬಸ್ಗಳ ಡ್ರೈವರ್ಸ್ಗಳು ಕುಡಿದು ಓಡಿಸ್ತಾರೆ. ಇಲ್ಲಮ್ಮ, ತಪ್ಪದು. ಅದು ಯಾರು ಹೇಳೋದು ನನಗೂ ಗೊತ್ತಾಯಿತು, ತಪ್ಪದು. ಯಾರು ಅಷ್ಟು ಕಾಮನಾಗಿ ಕುಡಿದ್ಬಿಟ್ಟು ಗಾಡಿ ಓಡ್ಸೋಕ್ಕೆ ಬಿಡಲ್ಲ ಇಲ್ಲಿ. ಎಲ್ಲ ಓನರ್ಗಳು ಇಲ್ಲೇ ಇರ್ತಾರೆ, ಗಾಡಿ ಎಲ್ಲ ನೋಡ್ತಾರೆ, ಒಳಗಡೆ ಎಲ್ಲ ಹೋಗಿ ನೋಡ್ತಾರೆ, ಕಳಿಸ್ತಾರೆ ಗಾಡಿ. ಆ ಥರ ಮಾಹಿತಿ ತಪ್ಪದು, ಕುಡಿದಿರೋದು. ನೀವು ಸರ್ ಈಗ ಬುಕ್ಕಿಂಗ್ ಮಾಡೋರು ಬಸ್, ನಿಮ್ಮ ಇಲ್ಲಿಂದ ಎಷ್ಟು ಬಸ್ಗಳು ಹೊರಡುತ್ತೆ ಪ್ರತಿದಿನ? ಸೊ ಬಸ್ ಹೊರಡಿದಾಗ ಪ್ರಯಾಣಿಕರು ಬಂದು ಅಂದರೆ ಈ ಘಟನೆ ಆದಮೇಲೆ ಏನಾದರೂ ಎಚ್ಚರಿಕೆ ಕ್ರಮ ಕೈಗೊಂಡಿದ್ದೀರಾ? ಆಗಿದೆ, ಬಿಸ್ನೆಸ್ಸೇ ಸ್ಲೋ ಆಗಿದೆ. ಗಾಡಿ ಸುಟ್ಟೋಯ್ತಲ್ಲ, ಆವಾಗಲಿಂದ ಬಿಸ್ನೆಸ್ ಸ್ಲೋ ಆಗಿದೆ ನಮ್ಮದು. ಜನ ಭಯ ಪಡ್ತಾ ಇದ್ದಾರೆ. AC ನಾನ್ AC ಕೇಳ್ತಾ ಇದ್ದಾರೆ ಎಲ್ಲರೂ. AC ಅಂದರೆ ಬಸ್ಸು ಸುಟ್ಟೋಗ್ಬಿಡ್ತಲ್ಲ, ಅದಕ್ಕೆ ಭಯ ಪಡ್ತಾ ಇದ್ದಾರೆ AC. ಸರ್, ಈಗ AC ಮತ್ತು ನಾನ್ AC ಬಸ್ಸಲ್ಲಿರುವಂತಹ ಸೇಫ್ಟಿ ಮತ್ತು ಅನ್ಸೇಫ್ಟಿ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ? ನಾನ್ ACಯಲ್ಲಿ ವಿಂಡೋ ಓಪನ್ ಇರ್ತದಮ್ಮ, ACಯಲ್ಲಿ ಓಪನ್ ಆಗಲ್ಲ, ಅಷ್ಟೇ ವ್ಯತ್ಯಾಸ. ಅಂದರೆ ಅಷ್ಟೇ, ನಾನ್ AC ವಿಂಡೋ ಓಪನ್ ಇದ್ದರೆ ಹೆಂಗೋ ಡೈ ಹೊಡೆದು ಬರ್ಬೋದು.
ಎ ಸಿ ಅಂದರೆ ಬರೋಕ್ಕಾಗಲ್ಲ, ಹೊಡೆದ್ಬಿಟ್ಟೆ ಬರಬೇಕು ಆಚೆ ಗ್ಲಾಸ್. ಸೊ ಈಗ ಗೌರ್ಮೆಂಟ್ ಬಸ್ಗಳಲ್ಲಿ ಹೊಡೆಯೋದಕ್ಕೆ ಅಂತ ಎಕ್ವಿಪ್ಮೆಂಟ್ಸ್ ಇಟ್ಟಿರ್ತಾರೆ. ಸೊ ನಿಮ್ಮದ್ರಲ್ಲಿ ಕೂಡ ಅಂದ್ರೆ ಎ ಸಿ ಬಸ್ಸಲ್ಲಿ ಇರುತ್ತಾ ಹೇಗೆ? ಇರ್ತದೆ ನಮ್ಮಲ್ಲೂ ಇರ್ತದೆ, ಎ ಸಿ ಬಸ್ಸಲ್ಲಿ ಇರ್ತದೆ. ಒಂದು ಇದು ರಾಡೇ ಇರ್ತದೆ ಒಳಗಡೆ, ಹೊಡೆದ್ಬಿಟ್ಟು ಆಚೆ ಬರೋದು. ಬಟ್ ಜನಗಳಿಗೆ ಅದು ಗೊತ್ತೇ ಆಗಲ್ಲ. ಗೊತ್ತಾಗಿಲ್ಲ, ಅದು ಸುಟ್ಟೋಗ್ಬಿಡ್ತಲ್ಲ ಮಿಡ್ ನೈಟ್ ಅಲ್ಲ, 1:30 ಗೊತ್ತಾಗಿಲ್ಲ ಅಷ್ಟೇ ಅವ್ರಿಗೆ. ಸರ್ ಮತ್ತೊಂದು ಯಾರಿಗೂ ಗೊತ್ತಾಗಲ್ಲ, ಕನ್ಫರ್ಮ್ ಯಾರಿಗೂ ಗೊತ್ತಾಗಲ್ಲ. ಸ್ವಲ್ಪ ನಿದ್ದೆ ಕಣ್ಣಲ್ಲಿದ್ರಲ್ಲ, ಯಾರಿಗೂ ಗೊತ್ತಾಗಿಲ್ಲ ಅಷ್ಟೇ. ಮತ್ತೊಂದು ಕಡೆ ಲಗೇಜ್ ವಿಚಾರಕ್ಕೆ ಬರುವಾಗ ಮೇಲ್ಗಡೆನೂ ಲಗೇಜ್ ಹಾಕ್ತಾರೆ, ಕೆಳಗಡೆನೂ ಲಗೇಜ್. ಮೇಲ್ಗಡೆ ಯಾರು ಹಾಕಲ್ಲಮ್ಮ ಇವಾಗ, ಬರೀ ಕೆಳಗಡೆನೇ ಲಗೇಜ್. ನಾನ್ ಎ ಸಿಯಲ್ಲಿ ಮೇಲ್ಗಡೆ ಇರ್ತದೆ, ಎ ಸಿಯಲ್ಲಿ ಮಾತ್ರ ಕೆಳಗಡೆ ಇರ್ತದೆ ಲಗೇಜ್ ಅಷ್ಟೇ. ಸೊ ಲಗೇಜ್ ರೂಲ್ಸ್ ಏನು ಸರ್? ಅದು ಗೊತ್ತಿಲ್ಲಮ್ಮ ನಮಗೆ, ನಾವು ಹಾಕಲ್ಲ, ನಾವು ಲಗೇಜ್ ಹಾಕಲ್ಲ. ಯಾವ್ದು ಲಗೇಜ್ ಹಾಕಲ್ಲ? ನಾವು ಲಗೇಜ್ ಬರೀ ಕಸ್ಟಮರ್ ಸೂಟ್ ಕೇಸ್ ಹಾಕ್ತೀವಿ ಅಷ್ಟೇ, ನಮ್ದೇನು ಲಗೇಜ್ ಇರಲ್ಲ ಯಾವುದು. ಸರಿ ಸರ್. ಆ್ಯಕ್ಚುಲಿ ಇದು ಪ್ರೈವೇಟ್ ಬಸ್ಗಿಂತ ಗೌರ್ಮೆಂಟ್ ಬಸ್ಸು ಸೇಫ್ ಅಂತ ಅನಿಸುತ್ತೆ. ಆಮೇಲೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಅನ್ನೋದು ಪ್ರೈವೇಟ್ ಬಸ್ಸಸ್ಗಳಲ್ಲಿ ಡ್ರೈವರ್ಸ್ ಎಲ್ಲ ಜಾಸ್ತಿ ಮಾಡ್ತಾ ಇದ್ದಾರೆ. ಸೊ ಇವತ್ತು ನ್ಯೂಸ್ ನೋಡಿದೆ ಬೆಳಗ್ಗೆ, ಸೀ ಬರ್ಡ್ ಅವ್ರದ್ದು. ಸೊ ಡ್ರಿಂಕ್ ಆ್ಯಂಡ್ ಡ್ರೈವ್ ಇಂಜುರಿಯಸ್ ಟು ಹೆಲ್ತ್. ಸೀ ಬರ್ಡ್ ಬಸ್ ದುರಂತ ಮೊನ್ನೆದು ಎಮರ್ಜೆನ್ಸಿ ಡೋರ್ ಎಲ್ಲಿದೆ ಅಂತ ಕೆಲವರಿಗೆ ಗೊತ್ತಿರಲ್ಲ, ಏನು ಹೇಳ್ತೀರಾ? ಅದು ಬಂದ್ಬಿಟ್ಟು ಇವರು ಅದನ್ನು ಫಸ್ಟಿಗೆ ಹೇಳಬೇಕು, ಡ್ರೈವರ್ ಅಥವಾ ಈ ಕಂಡಕ್ಟರ್ಸ್ ಇರ್ತಾರಲ್ವ, ಹಿಂಗಿದೆ ಅಂತ. ಈಗ ಏರ್ಲೈನ್ಸಲ್ಲೆಲ್ಲ ಮಾಡ್ತಾರಲ್ವ, ಆ ಥರ ಒಂದು ಏನಾರೋ ಒಂದು ಇನಿಷಿಯೇಟಿವ್ ತೊಗೊಬೇಕು. ಆ ಥರ ಬೆಸ್ಟ್ ಹೇಳಿದ್ರೆ ವಿಮಾನದಲ್ಲಿ ಯಾವ ರೀತಿ ಬಸ್ ಹೊರಡೋ ಮುಂಚೆ ಹೇಳ್ತಾರೆ ಅದೇ ರೀತಿಲಿ ಹೇಳು. ಹೌದು. ಥ್ಯಾಂಕ್ ಯು. ಜರ್ನಿ ಮಾಡ್ತಾ ಇರ್ತೀವಿ ನಾವು, ಪ್ರಾಪರ್ ಚಿಕ್ಕಮಂಗ್ಳೂರು. ಸೊ ಬ್ಯಾಂಗ್ಳೂರಿಂದ ಚಿಕ್ಕಮಂಗ್ಳೂರಿಗೆ ಟ್ರಾವೆಲ್ ಮಾಡ್ತಾ ಇರ್ತೀವಿ. ಸೊ ನನಗೂ ಅವ್ರು ಹೇಳ್ದಂಗೆ ಗೌರ್ಮೆಂಟ್ ನಿಮಗೆ ಬಸ್ ಜರ್ನಿ ಸೇಫ್ ಅಂತ ಅನ್ಸುತ್ತಾ? ಹಾಂ, ಸೇಫ್ ಅನಿಸುತ್ತೆ. ಡಿಪೆಂಡ್ಸ್, ಡ್ರೈವರ್ ಮೇಲೂ ಡಿಪೆಂಡ್ ಇರುತ್ತೆ. ಸೊ ಎಲ್ಲರ ಒಂದು ಏನು ಹೇಳ್ತಾರೆ, ಟ್ರಾವೆಲಿಂಗ್ ಎಲ್ಲ ಅವ್ರ ಮೇಲೆ ಇರುತ್ತೆ. ಸೊ ಅವರು ನೀಟಾಗಿ ನಮ್ಮನ್ನೆಲ್ಲ ಅಷ್ಟು ಸೇಫಾಗಿ ಕರ್ಕೊಂಡು ಹೋಗಬೇಕು. ಸೊ ಡ್ರಿಂಕ್ ಆ್ಯಂಡ್ ಡ್ರೈವ್ ಅನ್ನೋದೆಲ್ಲ ಸ್ಟಾಪ್ ಆಗಬೇಕು ಅಂತ ಹೇಳೋಕೆ ಇಷ್ಟಪಡ್ತೀನಿ. ಡೋರ್ ಹೇಗೆ ಓಪನ್ ಮಾಡೋದು ಗೊತ್ತಾ? ಗೊತ್ತಿಲ್ಲ ನನಗೆ. ಗೊತ್ತಿಲ್ಲ, ಏನು ಹೇಳ್ತೀರಾ? ಬಸ್ಸಲ್ಲಿ ನಾವು ಓಡಾಡೋದು ಕಡಿಮೆ. ಅಂದರೆ ನಾವು ರೆಗ್ಯುಲರ್ ಆಗಿದೆ ಬೆಂಗಳೂರಿಗೆ ಅಂದರೆ ಇದೇ ಬಸ್ಸಲ್ಲಿ ಓಡಾಡೋದು ಜಾಸ್ತಿ ನಾವು. ಕಂಫರ್ಟ್ ಇರುತ್ತೆ, ಜರ್ನಿಗೆಲ್ಲ ಚೆನ್ನಾಗಿರುತ್ತೆ. ಗೌರ್ಮೆಂಟ್ ಬಸ್ ಸೇಫ್ ಅನ್ಸುತ್ತಾ ಅಥವಾ ಪ್ರೈವೇಟ್ ಬಸ್? ಗೌರ್ಮೆಂಟೇ ಸೇಫ್ ಇದೆ. ರೆಗ್ಯುಲರ್ ಟ್ರಾವೆಲ್ ಮಾಡೋದು ನಾವು ಇದೇ ಬಸ್ಸಲ್ಲಿ ಬೆಂಗಳೂರಿಗೆ ಜಾಸ್ತಿ. ಇನ್ನೂ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ. ಜಸ್ಟ್ ಎಕ್ಸ್ಪೀರಿಯನ್ಸ್ ಮುಖ್ಯ ಅಲ್ಲ ಸರ್, ಯಾಕಂದರೆ ನಾವು ಪ್ರತಿಯೊಂದು ಜರ್ನಿಯಲ್ಲಿ ಎಲ್ಲವನ್ನ ತಿಳ್ಕೊಂಡಿರೋದು ನಮ್ಮ ಮುಖ್ಯ. ಅದೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅಂತ, ಏನಾದರೂ ಅಂತ ಎಮರ್ಜೆನ್ಸಿ ಬಂತು ಅಂದರೆ ಇನ್ಸ್ಟ್ರಕ್ಷನ್ಸ್ನ ಯೂಸ್ ಮಾಡಿ ಇಮಿಡಿಯೇಟಾಗಿ ನೋಡಬೇಕು. ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಏನು ಅಂತಂದರೆ ಒಂದು ಸರಿ ಹತ್ತಿದಾಗ ಎಮರ್ಜೆನ್ಸಿ ಡೋರ್ ಹತ್ರ ಕೂತಾಗ ಅಟ್ಲೀಸ್ಟ್ ಹೆಂಗೆ ಓಪನ್ ಮಾಡೋದು ಅನ್ನೋ ನಾಲೆಡ್ಜ್ ಇದ್ದರೆ ಯಾವುದಾದ್ರೂ ಪ್ಯಾನಿಕ್ ಸಿಚುಯೇಷನ್ಸ್ ಬಂದಾಗ ಈಸಿ ಆಗುತ್ತೆ ನಮಗೆ. ಅದು ಗೊತ್ತಿಲ್ಲ ಅಂತಂದರೆ ಮತ್ತೆ ಕಷ್ಟ ಆಗುತ್ತೆ. ಯಾವುದೋ ಪ್ಯಾನಿಕ್ ಸಿಚುಯೇಷನ್ ಬಂದಾಗ ಓಕೆ ಹೆಂಗೆ ಓಪನ್ ಮಾಡೋ ಡೋರು ಗೊತ್ತಾಗ್ತಿಲ್ಲ ಅನ್ನೋ ಉದ್ದೇಶ ಆಗುತ್ತೆ. ಸೊ ಹಾಗಾಗಿ ಓಕೆ ಅಂತ ಅನಿಸುತ್ತೆ. ಏನು ಹೇಳೋದು, ಬರೋದು ರೇರು, ಅಪರೂಪಕ್ಕೆ ಬರ್ತೀವಿ. ಸೇಫ್ಟಿ ಡೇ ಟೈಮ್ ಆ್ಯಕ್ಚುಲಿ ಸೇಫ್ಟಿ ಅಂತ ಅಂದ್ಕೊಳ್ತೀನಿ ಕಂಪೇರ್ಡ್ ಟು ನೈಟ್ ಜರ್ನಿ. ಯೂಶ್ವಲಿ ನಾನು ನೈಟ್ ಜರ್ನಿನೇ ಮಾಡ್ತಾ ಇದ್ದಿದ್ದು, ಬಟ್ ನಮ್ಮ ನೆನ್ನೆ ಇನ್ಸಿಡೆಂಟ್ ನೋಡಿ ಡೇ ಜರ್ನಿ ಮಾಡ್ತಾ ಇದ್ದೀನಿ. ನಿದ್ದೆ ಮಂಪರಲ್ಲಿ ಇರ್ತೀವಲ್ಲ, ಗೊತ್ತಾಗ ಅಂತ. ಸೊ ಲಾಸ್ಟ್ ಸೀಟಲ್ಲಿ ಕೂತಿದ್ದೀರಾ, ಎಕ್ಸಿಟ್ ಹೇಗೆ ಎಲ್ಲ ಗೊತ್ತಾ ನಿಮಗೆ? ಗೊತ್ತಿಲ್ಲ. ಅವರಿಗೂ ಆಗಿರೋ ಆಕ್ಸಿಡೆಂಟುಗಳೆಲ್ಲ ನೋಡಿದರೆ ಸರ್ಕಾರ ಸ್ವಲ್ಪ ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಹೊಸ ನಿಯಮಗಳು ನೀತಿಗಳನ್ನ ಬಸ್ಸಿಗೆ ನ್ಯೂನತೆ ಏನಿದೆ, ಬಸ್ನಲ್ಲಿ ಏನು ನ್ಯೂನತೆ ಇದೆ, ಆಕ್ಸಿಡೆಂಟ್ ಆದ ತಕ್ಷಣ ಹೊರಗಡೆ ಹೇಗೆ ಅಂದರೆ ತಪ್ಪಿಸ್ಕೊಳ್ಳೋದು, ಬಚಾವಾಗೋದು ಹೇಗೆ ಅನ್ನೋದು ಯಾವ ರೀತಿ ಇದ್ದರೆ ಆಗುತ್ತೆ. ಗ್ಲಾಸ್ಗಳು ಹೇಗೆ ಇದು ಓಪನ್ ಆಗಬೇಕು, ನಿರ್ಗಮನ ಹೊಂದಿರೋದು 2 ಮಾಡಬೇಕು. ಇದೆಲ್ಲ ನಿಯಮಗಳನ್ನ ಸರ್ಕಾರ ಮಾಡಬೇಕು. ಇಷ್ಟೆಲ್ಲ ನೋಡ್ತಿದೆಯಲ್ಲ ನ್ಯೂಸಲ್ಲೆಲ್ಲ ಏನೇನು ಆಗ್ತಾಯಿದೆ, ಎಷ್ಟು ಆಕ್ಸಿಡೆಂಟ್ ಆಗಿದೆ ಅಂತೇಳಿ, ಇದು ನೋಡ್ಕೊಂಬಿಟ್ಟು ಸರ್ಕಾರ ಒಂದು ಹೊಸ ನಿಯಮ ಜಾರಿಗೆ ಮಾಡ್ಕೋಬೇಕು. ಸರ್ ಪ್ರೈವೇಟ್ ಬಸ್ಗಳಲ್ಲಿ ಇದೆಲ್ಲ ಇಲ್ವೇ ಇಲ್ಲ, ನಿಮಗೆ ಗೊತ್ತು. ಅಟ್ಲೀಸ್ಟ್ ಗೌರ್ಮೆಂಟ್ ಬಸ್ಗಳಲ್ಲಾದರೂ ಅದಕ್ಕೆ ಅಂದರೆ ಮಿರರ್ನ ಯಾವ ರೀತಿ ಓಪನ್ ಮಾಡುವಂಥದ್ದು ಎಕ್ವಿಪ್ಮೆಂಟ್ಸ್ ಇಟ್ಟಿದ್ದಾರೆ. ಖಾಸಗಿ ಬಸ್ಗಳಲ್ಲಿ ಇಲ್ವೇ ಇಲ್ಲ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಅದ್ರ ಬಗ್ಗೆ ಹೇಳಬೇಕು ಅಂದರೆ ಈಗ ಏರ್ಲೈನ್ಸಲ್ಲಿ ಯಾವ ಥರ ಮಾಹಿತಿ ಕೊಡ್ತಾರಲ್ಲ ಫಸ್ಟು ಜರ್ನಿ ಮುಂಚೆನೇ, ಅದೇ ರೀತಿ ಅವರು ಸಜೆಷನ್ ಕೊಡಬೇಕಾಗುತ್ತೆ ಪ್ಯಾಸೆಂಜರ್ಸ್ಗಳಿಗೆ. ನಮ್ಮ ಬಸ್ಸಲ್ಲಿ ಈ ಥರ ಇದೆ, ಹೇಗೆ ಈ ಥರ ಏನಾದ್ರು ಸಪೋಸ್ ಆಕ್ಸಿಡೆಂಟ್ ಆದ ಸಮಯದಲ್ಲಿ ಯಾವ ರೀತಿ ತಪ್ಪಿಸ್ಕೋಬೇಕು, ಯಾವ ರೀತಿ ಇದಾಗಬೇಕು, ಬೆಂಕಿ ಹತ್ಕೊಂಡಾಗ ಏನಾಗಬೇಕು, ಅದೆಲ್ಲ ಮುಂಚೆ ಮಾಹಿತಿ ಕೊಡಬೇಕು. ನಾವು ಸ್ವಲ್ಪ ಎಚ್ಚೆತ್ಕೊಂಡ್ರೆ ನಾವು ಹುಷಾರಾಗ್ಬೋದು. ಆಕ್ಸಿಡೆಂಟಲ್ಲಿ ಸಾವು ನೋವು ಕಡಿಮೆ ಆಗ್ತದೆ ಅಂತ ಹೇಳಿ.
ನೋಡಿ ಎಲ್ಲ ಸೀಟ್ ಹತ್ರನೂ ಈ ಥರ ಎಮರ್ಜೆನ್ಸಿ ಗ್ಲಾಸ್ ಬ್ರೇಕರ್ ಕಂಪಲ್ಸರಿ ಇದ್ದೇ ಇರುತ್ತೆ, ಎಲ್ಲ ಸೀಟಲ್ಲೂ ಇಲ್ಲಿದೆ ನೋಡಿ. ಮತ್ತು ಅದು ಇಲ್ಲದೆ ಲಾಸ್ಟಲ್ಲಿ ಬಂದಂದರೆ ಗ್ಲಾಸ್ ಹ್ಯಾಮರು ಇರುತ್ತೆ, ಫ್ರಂಟಲ್ಲಿ ಒಂದು ಈ ಥರ ದೊಡ್ಡ ಹ್ಯಾಮರ್ ಇರುತ್ತೆ. ಇದು ಎಮರ್ಜೆನ್ಸಿ ಡೋರ್ ಓಪನಿಂಗ್, ಡೋರ್ ಓಪನ್ ಮಾಡೋದಕ್ಕೆ ಲಾಕು ಇಲ್ಲೇ ಇದೆ, ಓಪನ್ ಮಾಡಿ ಇಲ್ಲಿ ಇಳಿಬೋದು. ಹಂಗೇನಾದರೂ ಫೈರ್ ಎಕ್ಸಾಸ್ಟ್ ಬೇಕು ಅಂದರೆ ಇಲ್ಲೊಂದು ಫೈರ್ ಎಕ್ಸಾಸ್ಟ್ ಕಂಪಲ್ಸರಿ ಕೊಡ್ತಾರೆ, ಇಲ್ಲೊಂದು ಮುಂದೆಗಡೆ ಒಂದು. ಆ ಥರ ಏನೇ ಪರ್ಪಸ್ ಇದ್ರೂ ಎಮರ್ಜೆನ್ಸಿಗೆ ಇಳ್ಕೊಬೋದು ಸರ್. ಬಸ್ ಜರ್ನಿ ಬಗ್ಗೆ ಈಗ ಬಹಳಷ್ಟು ಜನ ಹೆದರುವ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಆದರೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಯಾರು ಕೂಡ ಹೆದರುವ ಅವಶ್ಯಕತೆ ಇಲ್ಲ. ಪ್ರತಿಯೊಂದು ಬಸ್ಸಲ್ಲಿ ಕೂಡ ಎಮರ್ಜೆನ್ಸಿ ಎಕ್ಸಿಟ್ ಆಗಿರ್ಬೋದು, ಎಮರ್ಜೆನ್ಸಿ ಡೋರ್ ಆಗಿರ್ಬೋದು, ಪ್ರತಿಯೊಂದು ಇರುತ್ತೆ. ಆದರೆ ಆ ಸಂದರ್ಭದಲ್ಲಿ ನಾವು ಯಾವ ರೀತಿ ರಿಯಾಕ್ಟ್ ಮಾಡಬೇಕು, ಯಾವ ರೀತಿ ಅಲ್ಲಿಂದ ಹೊರಗಡೆ ಬರಬೇಕು ಅನ್ನೋದನ್ನು ನಾವು ತಿಳ್ಕೊಬೇಕು ಅನ್ನೋ ಕಿವಿ ಮಾತನ್ನು ಹೇಳಿದರು. ನಮ್ಮ ಜೊತೆ ಮಾತಾಡೋದಕ್ಕೆ ಬಸ್ನ ಚಾಲಕ ಇದ್ದಾರೆ. ಸೊ ಬಸ್ಸಲ್ಲಿ ಯಾವ ರೀತಿಯಾದಂತಹ ಪ್ರೊಸೆಸ್ ಇರುತ್ತೆ, ಪ್ರೊಸೀಜರ್ ಇರುತ್ತೆ, ಏನಾದರೂ ಅವಘಡಗಳು ನಡೆದಾಗ ಯಾವ ರೀತಿ ನಾವು ಹೊರಗಡೆ ಹೋಗಬೇಕು, ಪ್ರತಿಯೊಂದನ್ನು ಕೂಡ ಜೀ ಕನ್ನಡ ಜೊತೆ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಸರ್, ಓವರ್ ಟು ಯು. ಇದೆ ಎಮರ್ಜೆನ್ಸಿ ಡೋರು, ವಿಂಡೋ ಗ್ಲಾಸು ಇವು ಇದ್ದಾವೆ. ಮತ್ತು ಎಮರ್ಜೆನ್ಸಿ ಡೋರು ಲಾಸ್ಟಿಗಿದೆ, ಅಲ್ಲಿ ಬನ್ನಿ. ಅದನ್ನ ಯಾವ ರೀತಿ ಓಪನ್ ಮಾಡ್ಬೇಕು ಸರ್ ಅವಘಡಗಳು ಆದಾಗ? ಇದು ಮೇಡಮ್, ಬಟ್ ಇಷ್ಟು ಕಷ್ಟ ಇದ್ದಾಗ ಸರ್, ಏನಾದರೂ ಅವಘಡಗಳು ಆದಾಗ ತಕ್ಷಣಕ್ಕೆ ಇದು ಯಾವ ರೀತಿ ಓಪನ್ ಆಗುತ್ತೆ ಸರ್? ಯಾಕಂದ್ರೆ ಈಗ ನಿಮ್ಗೆ ಗೊತ್ತು, ಘಟನೆಗಳಾದಾಗ ನಮ್ಗೆ ಸೆಕೆಂಡಲ್ಲಿ ನಾವು ಪಾರಾಗಬೇಕಾಗುತ್ತೆ. ಬಟ್ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಇದು ಬಸ್ KSRTC. ಸೊ ಏನಾದರೂ ಈಗ ಘಟನೆಗಳು ನಡೆದಾಗ ಎಮರ್ಜೆನ್ಸಿ ಡೋರ್ ಏನಿರುತ್ತೆ ಅದನ್ನು ಅಂದರೆ ಓಪನ್ ಮಾಡಿ ಇಲ್ಲಿಂದ ಪ್ರಯಾಣಿಕರು ಪಾರಾಗಬೇಕಾಗುತ್ತೆ. ಸದ್ಯ ಎಲ್ಲ ಕಡೆ ಒಂದು ಪ್ರಶ್ನೆಗಳಿರುವಂಥದ್ದು, ಜನಸಾಮಾನ್ಯರಿಗೆ ಅಂದರೆ ಎಲ್ಲಿ ಎಮರ್ಜೆನ್ಸಿ ಡೋರ್ ಇರುತ್ತೆ ಅದನ್ನು ಯಾವ ರೀತಿ ಆ ಕ್ಷಣದಲ್ಲಿ ಓಪನ್ ಮಾಡಬೇಕು ಅನ್ನೋ ವಿಚಾರಗಳು ಗೊತ್ತಾಗಲ್ಲ. ಯಾಕಂದರೆ ಪ್ಯಾನಿಕ್ ಆಗ್ತಾರೆ. ಆ ಸಂದರ್ಭದಲ್ಲಿ ಒಂದು ವೇಳೆ ಡೋರ್ಗಳು ಗಟ್ಟಿಯಾಗಿದ್ದರೆ ಅದು ಓಪನ್ ಆಗೋದು ಬಹಳಷ್ಟು ಕಷ್ಟಕರ. ಸೊ ಈ ಸಂದರ್ಭದಲ್ಲಿ ಸರ್, ಪ್ರತಿದಿನ ನೀವು ಓಪನ್ ಮಾಡಿ ಇದನ್ನ, ಅಂದ್ರೆ ಇದಕ್ಕೆ ನಿಮ್ಗೆ ಗೊತ್ತು ತುಕ್ಕು ಹಿಡಿದಿರುತ್ತೆ ಅಥವಾ ಗಟ್ಟಿಯಾಗಿರುತ್ತೆ. ಸೊ ಪ್ರತಿದಿನ ನೀವು ಓಪನ್ ಮಾಡಿ ಇದನ್ನ ನೋಡ್ತೀರಾ, ಹೇಗೆ ಸರ್? ಓಪನ್ ಮಾಡುತ್ತೆ. ಓಕೆ, ಪ್ರತಿದಿನ ನಾವು ಓಪನ್ ಹಿಂಗೆ ಗಾಡಿ ಹಾಟಿಂಗ್ ಇದ್ದಾಗ ಅದನ್ನ ಓಪನ್ ಮಾಡ್ತೇವೆ, ಮತ್ತೆ ಹಾಗೆ ಲಾಕ್ ಮಾಡ್ಕೋತೀವಿ. ಓಕೆ. ಸೊ ಇದು ಏನು ಸರ್, ಇದು ಕೂಡ ಎಮರ್ಜೆನ್ಸಿ ಎಕ್ಸಿಟಾ ಅಥವಾ ಏನು? ಎಮರ್ಜೆನ್ಸಿ ಇಲ್ಲ, ಇದು ಗಾಳಿ ಇದು AC ಗಾಳಿ ಇದು ಆಗುತ್ತೆ, ಅದ ಓಪನ್ ಆಗಲ್ಲ. ಇದು ಮಾಡಿರ್ತಾರೆ, ಬ್ಲಾಕ್ ಮಾಡಿರ್ತಾರೆ. ಸರ್, ಸೀಬರ್ಡ್ ಬಸ್ ದುರಂತ ನಿಮ್ಗೆ ಕೂಡ ಗೊತ್ತು. ಆ ಬಸ್ಸಲ್ಲಿ ಏನಾಗಿರ್ಬಹುದು, ನೀವು ಒಬ್ರು ಚಾಲಕರಾಗಿ ಏನ್ ಹೇಳ್ತೀರಾ? ಸೀಬೋರ್ಡ್ ನಮ್ಗೆ ಗೊತ್ತಿಲ್ಲ ಮೇಡಮ್, ನಮ್ಮ KSRTC ಮಾತ್ರ ಗೊತ್ತಿಲ್ಲ. ಬಸ್ಸಿನ ಬಗ್ಗೆ ನೀವೀಗ ಡ್ರೈವರ್ ಇದ್ದೀರಾ, ಬಸ್ಸನ್ನ ಚಾಲನೆ ಮಾಡ್ತೀರಾ. ಸೊ ಡ್ರೈವರ್ ಆಗಿರ್ಬೋದು, ಕಂಡಕ್ಟರ್, ಆ ಸಂದರ್ಭದಲ್ಲಿ ಯಾವ ರೀತಿ ಎಚ್ಚೆತ್ಕೊಳ್ಬೇಕಿತ್ತು? ಯಾಕಂದ್ರೆ ಈಗ ನಾವೇ ನೋಡ್ತಾ ಇದೀವಿ, ಎಕ್ಸಿಟ್ ಡೋರ್ನ ನಾವು ತಕ್ಷಣ ತಳ್ಳೋಕ್ಕಾಗಲ್ಲ. ಸೊ ಜನಸಾಮಾನ್ಯರು ಯಾವ ರೀತಿ ಅವ್ರಿಗೆ ಬಸ್ ಹತ್ತೋ ಮುಂಚೆ ನೀವೇನಾದ್ರೂ ಅವ್ರಿಗೆ ಕಿವಿ ಮಾತು ಅಥವಾ ಹೇಳ್ತೀರಾ ಏನಾದ್ರು? ಇಲ್ಲ, ನಮ್ಮ ಜಾಗೃತಿಲೇ ನಾವು ನಡೆಸ್ತಿರ್ತೇವೆ. ಆದರೆ ಪೂರಾ ಅವಘಡ ಆದ ಮೇಲೆ ನಂತರ ಒಂದು ಗಾಡಿಗೆ ಪ್ರತಿಯೊಂದು ಗಾಡಿಗೂ ಎಮರ್ಜೆನ್ಸಿ ಡೋರ್ ಇರುತ್ತೆ. ಆ ಎಮರ್ಜೆನ್ಸಿ ಡೋರ್ ನಾವು ಪ್ರತಿಯೊಂದು ದಿನ ಹಾಕೋದು, ಲಾಕ್ ಮಾಡೋದು, ಪ್ರತಿಯೊಂದು ದಿನ ಅದನ್ನು ಯೂಸ್ ಮಾಡುತ್ತೆ. ಯೂಸ್ ಮಾಡಿ ಅದನ್ನು ಪೂರ ಲಾಕ್ ಆಗದಂಗೆ ಮಾಡಿ ನಾವು ಡಿಪೋದಾಗೂ ಅದನ್ನು ಲಾಕ್ ಆದರೂ ಓಪನ್ ಮಾಡೋದು, ತೆಗೆದು ಅದಕ್ಕೆ ಗಿರೀಸು ಅದನ್ನ ಇದನ್ನು ಮಾಡಿಸೋ ಮುಖಾಂತರ ನಾವು ಕ್ಲೀನ್ ಮಾಡ್ಕೊಂಡು ಬಂದಿರ್ತೀವಿ. ಮತ್ತೊಂದು ಸರ್, ಇಲ್ಲೊಂದು ಇರುತ್ತಲ್ಲ, ಅಂದ್ರೆ ಅದು ಏನು, ಇಲ್ಲಿ ನೀವು 6 ಇಲ್ಲ ಕಾಣ್ಬೇಕು, ಮಿರರ್ ಅನ್ನ ಹೊಡ್ಕೊಳ್ಳೋದಾ ಅಥವಾ ಏನು, ಅಂದ್ರೆ ಮಿರರ್ ಓಪನ್ ಆಗ್ಲಿ ಅಂತ ಅದಿರೋದಾ, ಅದೇನ್ ಯಾಕೆ ಇಲ್ಲ ಸರ್? ವಿಂಡೋ ಗ್ಲಾಸ್. ಓಕೆ, ವಿಂಡೋ ಗ್ಲಾಸ್ ಇವೆ ಅಲ್ಲವಾ, ಇವು ಓಪನ್ ಆಗುತ್ತೆ. ಒಳಗೊಂದು ಇದಿರುತ್ತೆ, ಅದನ್ನ ತೆಗೆದ್ಬಿಟ್ಟು ಅದನ್ನ ವಿಂಡೋ. ಬಟ್ ಸರ್, ಈಗಲೇ ಇಷ್ಟು ಗಟ್ಟಿದೆ, ಏನಾದ್ರೂ ಅವಘಡಗಳು ನಡೆದಾಗ ಇದು ತಕ್ಷಣ ಓಪನ್ ಆಗುತ್ತೆ? ಹೇಗೆ ಜನರು ಹೇಗೆ ಸರ್ ಇದು ಮಾಡ್ಕೋಬಹುದು? ಇದನ್ನ ಹಿಡಿದು ಕಿತ್ಬಿಟ್ರೆ ಎಲ್ಲ ಕೂಡೆ ಬರುತ್ತೆ. ಇಲ್ಲದೆ ನೋಡಿ ಒಳಗಡೆ, ಇದು ಒಳಗಡೆ ಇದೆ ನೋಡಿ, ಇಲ್ಲಿ ಇದೆ ನೋಡಿ, ಅದನ್ನ ಕಿತ್ಬಿಟ್ರೆ ಇದು ಬರುತ್ತೆ. ಆಗ ವಿಂಡೋ ಇದು ಓಪನ್ ಆಗುತ್ತೆ. ಎಸ್, ನೋಡ್ತಾ ಇರ್ಬೋದು. ಅಂದ್ರೆ ಇದನ್ನ ಹೇಳಿದಾಗ ಅಂದ್ರೆ ಪ್ರತಿಯೊಂದು ಮಿರರ್ ಹತ್ರ ಕೂಡ ಇದೆ. ಸೊ ಏನಾದ್ರೂ ಘಟನೆಗಳು ನಡೆದಾಗ ಪ್ಯಾನಿಕ್ ಆಗದೆ ಇಲ್ಲಿರುವಂತಹ ಎಕ್ವಿಪ್ಮೆಂಟ್ಸ್ ಗಳನ್ನ ನೀಟಾಗಿ ನಾವು ಇದು ಮಾಡಬೇಕು. ಸೊ ಇವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಸೊ ಇದನ್ನ ಒಡೆದು ಇದನ್ನ ತೆಗೆದು ಆ ಮಿರರ್ ಅನ್ನ ಹೊಡಿಬೇಕಾ ಸರ್?
ನೋಡ್ತಾ ಇರ್ಬೋದು ಅಂದ್ರೆ ಇದು ಮಿರರ್ ಏನಿದೆ ಗ್ಲಾಸ್ ಆಗಿರುತ್ತೆ. ಸೊ ಇದು ಕಬ್ಬಿಣದಲ್ಲಿದೆ. ಏನಾದರೂ ಅಂದ್ರೆ ಎಮರ್ಜೆನ್ಸಿ ಅಂತ ನಮ್ಗೆ ಏನಾದರೂ ಹೊರಗಡೆ ನಾವು ಹಾರಬೇಕಂದಾಗ ಇದರಲ್ಲಿ ಬಡ್ದು ಇದನ್ನ ಕಟ್ ಮಾಡಿ ತದನಂತರ ಹೊರಗಡೆ. ಆದರೆ ಸರ್ KSRTC ಅಲ್ಲಿ ಇರುವಂತಹ ಐಟಮ್ಸ್ಗಳು ಖಾಸಗಿ ಬಸ್ಗಳಲ್ಲಿ ಇಲ್ಲ. ಯಾಕಂದ್ರೆ ನಾವೀಗ ಎಷ್ಟೋ ಜರ್ನಿ ಮಾಡಿದಾಗ ಈ ತರದ ಎಕ್ವಿಪ್ಮೆಂಟ್ಸ್ ಇಲ್ವೇ ಇಲ್ಲ. ಸೊ ಏನ್ ಹೇಳ್ತೀರಾ, ಏನು ಖಾಸಗಿ ಬಸ್ ಚಾಲಕರಿಗೆ ಕ್ಯೂ ಮಾತು ಹೇಳ್ತೀರಾ, ಒಬ್ರು ಚಾಲಕರಾಗಿ ಏನ್ ಹೇಳ್ತೀರಾ? ಮೇಡಮ್, ನಾವು ಖಾಸಗಿ ಬಸ್ಗಳು ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಗೊತ್ತಿಲ್ಲ. ನಮ್ಮ ಗಾಡಿಗಳು ಮಾತ್ರ ನಮ್ಗೆ ಮಾಹಿತಿ ಗೊತ್ತು. ಸೊ ಏನು ನೀವು ಚಾಲಕರಾಗಿ ಹೇಳಲ್ಲ? ಅಲ್ಲ, ನಾವು ಖಾಸಗಿ ಬಸ್ ನಡೆಸೋದನ್ನ ಇಲ್ಲಲ್ಲ ಮೇಡಮ್. ನಾವು ಅವ್ರಿಗೆ ಡ್ರೈವರ್ಸ್ ಗಳಿಗೆ ಏನು ಕ್ಯೂ ಮಾತು ಹೇಳ್ತೀರಾ? ಈ ಅವ್ರನ್ನೇ ತರ ಕೇಳ್ಬೇಕು ಮೇಡಮ್. ಅವ್ರನ್ನ ಪ್ರೈವೇಟ್ ಗಾಡಿ ಬಸ್ಗಳ ಡ್ರೈವರ್ಗಳು ಇರ್ತಾರಲ್ಲ ಅವ್ರನ್ನೇ ಕೇಳ್ಬೇಕು. ನಮ್ಮ ಗಾಡಿ ಮಾತ್ರ ನಾವು ಸೇಫ್ಟಿ ಇಟ್ಕೋತೀವಿ. ನೋಡ್ತಾ ಇರ್ಬೋದು, ನಿಜಕ್ಕೂ ಹೆಮ್ಮೆ ವಿಚಾರ. ಯಾಕಂದ್ರೆ ಪ್ರೈವೇಟ್ ಬಸ್ಗಳಲ್ಲಿ ಇರುವಂತಹ ಎಕ್ವಿಪ್ಮೆಂಟ್ಸ್ ಅಂದ್ರೆ ಅಲ್ಲಿ ಈ ತರದಂತಹ ಎಕ್ವಿಪ್ಮೆಂಟ್ಸ್ ಎಲ್ಲೂ ಕೂಡ ಇಲ್ಲ. KSRTC ಬಸ್ನ ಪ್ರತಿಯೊಂದು ಐರಾವತ ಬಸ್ಗಳಲ್ಲಿ ಈ ತರಹದ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಎಮರ್ಜೆನ್ಸಿ ಡೋರ್ ಏನಿದೆ ಅದನ್ನು ಯಾವ ರೀತಿ ಓಪನ್ ಮಾಡೋದು ಎಲ್ಲದನ್ನ ಕೂಡ ಹೇಳಿಕೊಡ್ತಿದ್ದೀವಿ ಅನ್ನೋ ವಿಚಾರವನ್ನ ಚಾಲಕರು ಹೇಳಿದ್ರು. ಹಾಗಾದ್ರೆ ಇಲ್ಲಿ ಪ್ರಶ್ನೆ ಕಾಡ್ತಾ ಇರುವಂತದ್ದು, ಪ್ರೈವೇಟ್ ಬಸ್ಗಳಲ್ಲಿ ಯಾಕೆ ಈ ರೀತಿಯಾದಂತಹ ಸೇಫ್ಟಿ ಆದಂತಹ ಎಕ್ವಿಪ್ಮೆಂಟ್ಸ್ಗಳನ್ನ ಇಟ್ಕೊಂಡಿಲ್ಲ? ಯಾಕಂದ್ರೆ ಮೊನ್ನೆದು ಸೀಬರ್ಸ್ ದುರಂತ ಆದಾಗ ಅಲ್ಲಿರೋರು ಅಟ್ಲೀಸ್ಟ್ ಅಂದ್ರೆ ಡೋರ್ ಅನ್ನ ಓಪನ್ ಮಾಡಿ ಹಾರೋದಕ್ಕೆ ಈ ರೀತಿಯಾದಂತಹ ವ್ಯವಸ್ಥೆ ಇದ್ರೆ ಎಲ್ಲೋ ಒಂದು ಕಡೆ 7 ಮಂದಿಯ ಜೀವ ಕೂಡ ಅಂದ್ರೆ ಅವರು ಬದುಕ್ತಾ ಇದ್ರೇನೋ ಅನ್ನೋ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇರುವಂತದ್ದು. ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಇದಕ್ಕೆ ಕೂಡ ನಿಯಮಗಳಿದೆ. ಪ್ರತಿಯೊಂದು ಕೂಡ ಲಗೇಜ್ ಬಾಕ್ಸ್ಗಳು ಬಸ್ಗಳಲ್ಲಿ ಇರುವಂತದ್ದು. ಸೊ ಇದರಲ್ಲಿ ನಾವು ಬೇಕಾಬಿಟ್ಟಿಯಾಗಿ ಅಂದ್ರೆ ಯಾವ್ದಾದ್ರು ಸಿಡಿಯುವ ಐಟಮ್ಸ್ಗಳಾಗಿರ್ಬೋದು, ಪೆಟ್ರೋಲು, ಡೀಸೆಲ್ ಆಗಿರ್ಬೋದು, ಸೀಮೆ ಎಣ್ಣೆ, ಗ್ಯಾಸ್, ಈ ತರ ವಸ್ತುಗಳನ್ನ ಯಾವುದನ್ನ ಕೂಡ ಇಟ್ಕೊಳ್ಳೋ ಆಗಿಲ್ಲ. ಸದ್ಯ ಇದು KSRTC ಗವರ್ಮೆಂಟ್ ನ ಅಧೀನದಲ್ಲಿರುವಂತದ್ದು. ಸೊ ಪೋಸ್ಟಲ್ಗಳನ್ನ ಇಲ್ಲಿ ಕಳಿಸ್ತಾ ಇದ್ದಾರೆ. ಸೊ ಇದು ಬರೀ ಅಂದ್ರೆ ಪೋಸ್ಟಲ್ಗಳಾಗಿದೆ. ಹಾಗೇನೆ ಕೆಲವೊಂದು ಲಗೇಜ್ಗಳನ್ನ ಕೂಡ ಹಾಕ್ತಾ ಇದ್ದಾರೆ. ಸೊ ಲಗೇಜ್ಗಳನ್ನ ಸಂಪೂರ್ಣ ಪರಿಶೀಲನೆ ಮಾಡಿದ ಬಳಿಕ ಲಗೇಜ್ಗಳನ್ನ ಶಿಫ್ಟ್ ಮಾಡ್ತಾರೆ. ಯಾಕಂದ್ರೆ ಕೆಲವೊಂದು ಲಗೇಜ್ಗಳಲ್ಲಿ ಕೆಮಿಕಲ್ ಇದ್ರೂ ಕೂಡ ಅಂದ್ರೆ ಏನಾದ್ರೂ ಅವಘಡಗಳು ಆದಾಗ ಅವುಗಳು ಬ್ಲಾಸ್ಟ್ ಆಗುವ ಸಾಧ್ಯತೆ ಇರುತ್ತೆ. ಸೊ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿದ ಬಳಿಕ ಅಷ್ಟೇ ಗವರ್ಮೆಂಟ್ ಬಸ್ಗಳು ಕೂಡ ಪ್ರತಿಯೊಂದು ಲಗೇಜ್ಗಳನ್ನ ಶಿಫ್ಟ್ ಮಾಡುವಂತದ್ದು. ಆದ್ರೆ ಪ್ರೈವೇಟ್ ಬಸ್ಗಳಲ್ಲಿ ಬಹುತೇಕವಾಗಿ ಸಿಕ್ಕಲ್ಲಿ ಲಗೇಜ್ಗಳನ್ನ ಒಳಗಾಗ್ತಾರೆ. ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಇಲ್ಲಿ ಫುಲ್ ಆದ್ರೆ ಮೇಲ್ಗಡೆ ಸೀಬರ್ಡ್ ಅಲ್ಲಿ ಕೂಡ ಇದೇ ರೀತಿಯಾದಂತಹ ಪ್ಲಾಸ್ಟಿಕ್ ಉತ್ಪನ್ನಗಳಾಗಿರ್ಬೋದು, ಕೆಮಿಕಲ್ ಕೆಲವೊಂದು ಬಾಟಲ್ಸ್ಗಳಾಗಿರ್ಬೋದು, ಪ್ರತಿಯೊಂದನ್ನ ಕೂಡ ಹಾಕಿದ್ರಿಂದ ಬೆಂಕಿ ಹತ್ತಿಕೊಂಡ ಸಂದರ್ಭದಲ್ಲಿ ಇಡೀ ಬಸ್ ಬ್ಲಾಸ್ಟ್ ಆಗಿ ಒಂದು ದೊಡ್ಡ ದುರಂತನೇ ಸಂಭವಿಸಿದೆ. ಮತ್ತೊಂದು ಕಡೆ ಬಸ್ನ ಟಾಪ್ ಏನ್ ನೋಡ್ತಾ ಇದ್ದೀರಾ, ಬಸ್ನ ಟಾಪ್ ಅಲ್ಲಿ ಕೂಡ ಖಾಸಗಿ ಬಸ್ಗಳು ರಾತ್ರಿ ಆದ್ರೆ ಬಹುತೇಕ ಲಗೇಜ್ಗಳನ್ನ ಹಾಕೊಳ್ಳುತ್ತೆ. ಸೊ ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಈಗಾಗಲೇ RTO ಅಧಿಕಾರಿಗಳಾಗಿರ್ಬೋದು, ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ನಿರ್ಧಾರ ಮಾಡಿದ್ದಾರೆ. ಸದ್ಯ ಇದು ಓಲೋ ಬಸ್ ಯಾವುದೇ ರೀತಿಯಾದಂತಹ ಲಗೇಜ್ಗಳನ್ನ ಮೇಲೆ ಹಾಕಲ್ಲ. ಯಾಕಂದ್ರೆ AC ಆದ್ರೂ ಕೂಡ ಇದು ಪ್ರಮುಖವಾಗಿ ಬಹಳಷ್ಟು ಸೇಫ್ಟಿಯಿಂದ ಬಸ್ನ ಚಾಲನೆ ಮಾಡಬೇಕಾಗುತ್ತೆ. ಈಗಾಗಲೇ ಚಾಲಕರು ಕೂಡ ಹೇಳಿದ್ರು, ಎಲ್ಲಿ ಎಮರ್ಜೆನ್ಸಿ ಡೋರ್ ಇರುತ್ತೆ, ಎಲ್ಲಿ ಮಿರರ್ ಅನ್ನ ನಾವು ಹೊರಗಡೆ ಅಂದ್ರೆ ಎಮರ್ಜೆನ್ಸಿ ಎಕ್ಸಿಟ್ ಅಂತ ಇಲ್ಲಿ ಕರೆಕ್ಟ್ ಆಗಿ ನಮೂದು ಮಾಡಿದ್ದಾರೆ. ಸೊ ಪ್ರತಿಯೊಬ್ಬ ಪ್ರಯಾಣಿಕರು ಕೂಡ ತಮ್ಮ ಜರ್ನಿ ಜೊತೆ ಪ್ರತಿಯೊಂದು ಬಸ್ನ ನಿಯಮಗಳನ್ನ ಕೂಡ ತಿಳ್ಕೊಂಡಿರ್ಬೇಕು. ನಾವು ಬಸ್ ಹತ್ತುವಾಗ ನಮ್ಮ ಜರ್ನಿ ಜೊತೆ ನಾವು ಯಾವ ರೀತಿ ಸೇಫ್ಟಿಯಾಗಿ ಮನೆಗೆ ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿಯೊಂದನ್ನು ಕೂಡ ಅಬ್ಸರ್ವ್ ಮಾಡಿದ ಬಳಿಕ ನಾವು ಬಸ್ನ ಜರ್ನಿಯನ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಬಸ್ ಅವಘಡ ಸಂಭವಿಸಿದಾಗ ನಾವು ನಮ್ಮನ್ನ ಯಾವ ರೀತಿ ರಕ್ಷಣೆ ಮಾಡ್ಕೋಬೇಕು, ಬಸ್ನಲ್ಲಿರುವಂತಹ ಎಕ್ವಿಪ್ಮೆಂಟ್ಸ್ಗಳನ್ನು ಯಾವ ರೀತಿ ಬಳಕೆ ಮಾಡ್ಕೋಬೇಕು, ಪ್ರಯಾಣ ಮಾಡುವಾಗ ನಮ್ಮ ಸೇಫ್ಟಿ ಯಾವ ರೀತಿ ನೋಡ್ಕೋಬೇಕು, ಹಾಗೇನೆ ಎಲ್ಲದನ್ನ ಕೂಡ ಕಂಡಕ್ಟರ್ ಚಾಲಕರು ಬಹಳಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರು. ಇನ್ನಾದರೂ ಪ್ರಯಾಣಿಕರು ಚಾಲನೆ ಮಾಡುವಾಗ ನಿದ್ದೆ ಮಂಪರಲ್ಲಿದ್ದಾಗ ಒಂದು ಅಲಾರಾಮ್ ಸೌಂಡ್ ಆದಾಗ ಏನೋ ಆಯ್ತು ಅನ್ನೋದನ್ನ ಎಚ್ಚೆತ್ಕೊಂಡು ತಕ್ಷಣ ಅಲರ್ಟ್ ಆಗಬೇಕಾಗುತ್ತೆ. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.